ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷ ರಾಶಿ, ಇಂದು ಕಷ್ಟ ಕಾಲದಲ್ಲಿ ಪತ್ನಿಯ ಸಹಾಯ ದೊರೆಯಲಿದೆ. ಪ್ರೇಮಿಗಳ ನಡುವೆ ಅನುಮಾನ ಪ್ರಾರಂಭವಾಗಬಹುದು. ಸ್ಥಾನ ಬದಲಾವಣೆಯಿಂದ ಉದ್ಯೋಗದಲ್ಲಿ ಹೊಂದಾಣಿಕೆ ಕಷ್ಟವಾಗಬಹುದು. ವಾದ ವಿವಾದಗಳನ್ನು ಇಂದು ಎದುರಿಸಬೇಕಾಗುತ್ತದೆ. ತಂದೆಯ ಸ್ವಲ್ಪ ಧನ ಸಹಾಯದಿಂದ ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ಇಂದು ಆಕಸ್ಮಿಕ ಶರೀರಕ್ಕೆ ಗಾಯವಾಗುವ ಸಾಧ್ಯತೆ ಇರುತ್ತದೆ. ಆಕಸ್ಮಿಕ ಪತ್ನಿಯ ಮೇಲೆ ರೇಗಾಟ ಇರಬಹುದು. ಹಿತಶತ್ರುಗಳ ಕಾದಾಟ ಅಧಿಕವಾಗಬಹುದು. ಪತ್ನಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಕಲಹ ಉಂಟಾಗಬಹುದು. ದರ್ಪದ ಮಾತುಗಳಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಸ್ತ್ರೀ ಸಂಘರ್ಷಗಳಿಂದ ಸ್ವಲ್ಪ ದೂರವಿರಲು ಇಂದು ಪ್ರಯತ್ನಿಸಿ. ಇಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಸ್ತ್ರೀ ಸಂಘಗಳಿಗೆ ಧನಲಾಭವಿರುತ್ತದೆ. ಉದ್ಯೋಗ ಮತ್ತು ಕುಟುಂಬದಲ್ಲಿ ಅನಾವಶ್ಯಕ ಕಿರಿಕಿರಿ ಉಂಟಾಗಬಹುದು. ಇಂದು ವ್ಯಾಪಾರ ಮಾಡುವವರಿಗೆ ಉತ್ತಮ ದಿನವಾಗಿರುತ್ತದೆ. ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಪಡೆಯಲು ನೀವು ಸಂತೋಷ ಪಡುತ್ತೀರಿ ಮತ್ತು ಯಾರೊಂದಿಗಾದರೂ ಪಾಲುದಾರಿಕೆಯು ಉತ್ತಮವಾಗಿರುತ್ತದೆ. ನಿಮ್ಮ ಮಕ್ಕಳು ಇಂದು ಯಾವುದಾದರೂ ಕೋರ್ಸ್ಗೆ ಸೇರಬಹುದು. ನಿಮ್ಮ ಸುತ್ತಮುತ್ತಲಿನ ಜನರಿಂದ ದೂರವನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯಬಹುದು. ನೀವು ಯಾವುದೇ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದು ಇಂದು ಖಂಡಿತ ಪರಿಹಾರವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಿರಿಯ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಇಂದು ನಿಮ್ಮನ್ನು ಆನಂದಿಸಿಕೊಳ್ಳಿ, ಆದರೆ ನಿಮ್ಮ ಅಪಾಯಕಾರಿ ನಡವಳಿಕೆಯು ಗಾಯ ಅಥವಾ ಅಪಘಾತಕ್ಕೆ ಕಾರಣವಾಗಬಹುದು. ಶತ್ರುಗಳ ವಿವಾದಗಳನ್ನು ಪರಿಹರಿಸಲು ನಿಮ್ಮ ರಾಜತಾಂತ್ರಿಕತೆ ಅಗತ್ಯವಿರುತ್ತದೆ. ಕೆಲಸದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಮರ್ಪಣೆ ಎಲ್ಲರಿಗೂ ಸ್ಪಷ್ಟವಾಗಿರುತ್ತದೆ. ಹಿರಿಯರಿಗೆ, ಬಹುಶಃ ಅಜ್ಜಿಯರಿಗೆ ನಿಮ್ಮ ಸಹಾಯ ಇಂದು ಬೇಕಾಗಬಹುದು. ಇಂದು ನಿಮ್ಮಲ್ಲಿ ಕೆಲವರು ಅಸ್ತವ್ಯಸ್ತವಾಗಿರುವ ಸಂದರ್ಭಗಳಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಿರಿ. ಇದರಲ್ಲಿ ಸ್ನೇಹಿತರು ನಿಮಗೆ ಸಹಾಯ ಮಾಡಬಹುದು. ಹೊಸ ಆಲೋಚನೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವನ್ನು ತರಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಇಂದಿನ ನಿಮ್ಮ ಉತ್ತಮ ಆಯ್ಕೆಯಾಗಿದೆ. ಇಂದು ನೀವು ಹಳೆಯ ಸ್ನೇಹಿತನೊಂದಿಗಿನ ಭೇಟಿಯನ್ನು ಊಹಿಸಬಹುದು. ಆರ್ಥಿಕವಾಗಿ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ, ಏಕೆಂದರೆ ವ್ಯವಹಾರ ಅಥವಾ ವೃತ್ತಿಯಿಂದ ಭಾರಿ ಪ್ರಮಾಣದ ಹಣದ ಒಳಹರಿವನ್ನು ನೀವು ಇಂದು ಊಹಿಸಬಹುದಾಗಿರುತ್ತದೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರು ಇಂದು ಅವರ ಪರಿಸ್ಥಿತಿ ಹದಗೆಡುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ನಿಮ್ಮ ಸುತ್ತಮುತ್ತಲಿನ ಜನರು ಇಂದು ನಿಮ್ಮನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಹುದು. ಆದ್ದರಿಂದ ಅವರಿಗೆ ನೈತಿಕ ಜ್ಞಾನವನ್ನು ನೀಡಿ. ವೃಷಭ ರಾಶಿ, ಇಂದು ಪಿತ್ರಾರ್ಜಿತ ಆಸ್ತಿ ಪಡೆಯುವ ಸಾಧ್ಯತೆ ಇದೆ. ಸ್ವಲ್ಪ ಧನ ಸಂಗ್ರಹದಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ವ್ಯಾಪಾರದಿಂದ ಹೆಚ್ಚಿನ ಲಾಭಾಂಶ ಪಡೆಯುವಿರಿ. ಮನಸ್ಸು ಪದೇ ಪದೇ ಹೆದರಿಕೆಯಿಂದ ಕೂಡಿರುತ್ತದೆ. ಉದ್ಯೋಗದಲ್ಲಿ ಕಿರಿಕಿರಿ ಮುಂದುವರಿಯುತ್ತದೆ. ಮಾಂತ್ರಿಕ ದೋಷದಿಂದ ಬಡ್ತಿಗೆ ಮಂಕು ಕವಿದಿರುತ್ತದೆ. ಇಂದು ಪತ್ನಿ ವೈರಾಗ್ಯ ಭಾವನೆ ಹೊಂದಿರುತ್ತಾರೆ. ಇಂದು ಉದ್ಯೋಗಿಗಳಿಂದ ತೊಂದರೆ ಕಾಡಬಹುದು. ಹಳೆಯ ಸಾಲ ಮರುಪಾವತಿಯಿಂದ ಸಂತಸವಿರುತ್ತದೆ. ಮಕ್ಕಳಿಗೆ ಪದೇ ಪದೇ ಅನಾರೋಗ್ಯವಿರಬಹುದು. ಇಂದು ಮನೆ ನಿರ್ಮಾಣ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುತ್ತದೆ. ಉದ್ಯೋಗ ಸ್ಥಳದಲ್ಲಿ ಉತ್ತಮ ಧನ ಲಾಭವಿದೆ. ಪರರಿಗಾಗಿ ಧನವನ್ನು ಖರ್ಚು ಮಾಡಬೇಡಿ. ಸಾಲ ತಿಳಿಸುವುದರ ಬಗ್ಗೆ ಚಿಂತನೆ ಮೂಡಲಿದೆ. ಇಂದು ನಿಮಗೆ ಕಂಕಣ ಬಲದ ಸಾಧ್ಯತೆ ಇರುತ್ತದೆ. ಪ್ರೇಮಿಗಳ ಮನಸ್ತಾಪ ಬಗೆಹರಿಯುವ ಸಾಧ್ಯತೆ ಇದೆ. ಸಿದ್ಧ ಉಡುಪು ವ್ಯಾಪಾರಸ್ಥರಿಗೆ ಲಾಭವಿರುತ್ತದೆ. ಬ್ರೋಕರ್ ಕೆಲಸವನ್ನು ಮಾಡುವವರು ಆರ್ಥಿಕ ಧನ ಲಾಭವನ್ನು ಇಂದು ಪಡೆಯಬಹುದು. ಮಣ್ಣಿನ ಅಲಂಕಾರಿಕ ಗೊಂಬೆ ತಯಾರಿಸುವವರಿಗೆ ಬೇಡಿಕೆ ಇಂದು ಹೆಚ್ಚಾಗಲಿದೆ. ಕಲಾವಿದರಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ಚೇತರಿಕೆ ಕಂಡುಬರುತ್ತದೆ.
ದಾಯಾದಿ ಮಕ್ಕಳಿಂದ ತೊಂದರೆಯನ್ನು ಎದುರಿಸುವಿರಿ. ಇಂದು ನಿಮಗೆ ಸಾಮಾನ್ಯ ದಿನವಾಗಿರುತ್ತದೆ. ಯಾವುದೇ ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ವಿರೋಧಿಗಳೊಂದಿಗೆ ಯಾವುದೇ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮಗೆ ಇಂದು ತೊಂದರೆ ನೀಡಲು ಪ್ರಯತ್ನಿಸಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಳ್ಳಿ ಮತ್ತು ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ. ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ನಿಮ್ಮ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತವೆ. ಇಂದು ನಿಮಗೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಬೇಕಾಗಿರುತ್ತದೆ. ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ಪೋಷಕರು ಅಥವಾ ಅಜ್ಜಿಯರೊಂದಿಗೆ ಸಂವಹನ ನಡೆಸುವಾಗ ರಾಜತಾಂತ್ರಿಕರಾಗಿರಿ. ನಿಮ್ಮ ಬಿಡುವಿನ ಸಮಯವನ್ನು ಆನಂದಿಸಿ, ಆದರೆ ಜೂಜಾಟದಂತಹ ಅಪಾಯಕಾರಿ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಿ. ವ್ಯಾಯಾಮ ಮಾಡುವಾಗ ನಿಮ್ಮ ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕ ಬದಿಯನ್ನು ತೋರಿಸಿ. ನಿಮ್ಮ ಹೃದಯವನ್ನು ಅನುಸರಿಸಿ. ನಿಮ್ಮ ಶಕ್ತಿಯ ಮಟ್ಟವು ಇಂದು ಹೆಚ್ಚಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ. ಇಂದು ನೀವು ಲೌಕಿಕ ಕೆಲಸಗಳಿಂದ ಬೇಸರಗೊಳ್ಳಬಹುದು. ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಡಿಗೆ ಅಥವಾ ವಿಹಾರಕ್ಕೆ ಹೋಗಲು ಇದು ಶುಭ ದಿನವಾಗಿದೆ. ಇಂದು ನಿಮ್ಮ ಆರೋಗ್ಯ ಮತ್ತು ಸಂಪತ್ತಿನ ಪರಿಸ್ಥಿತಿಗಳು ಅಷ್ಟಾಗಿ ಅನುಕೂಲಕರವಾಗಿಲ್ಲವೆಂದು ತೋರುತ್ತದೆ. ಆದ್ದರಿಂದ ನಿಮ್ಮ ವೇಗವನ್ನು ಕಾಯ್ದುಕೊಳ್ಳಿ. ಸವಾಲುಗಳು ಮತ್ತು ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತಿವೆ, ಆದ್ದರಿಂದ ಅವುಗಳನ್ನು ಗುರುತಿಸಿ ಪಡೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ. ನಿಮ್ಮ ಆತಂಕ ಮತ್ತು ಭಯವು ನಿಮ್ಮನ್ನು ತಡೆಹಿಡಿಯಲು ಬಿಡಬೇಡಿ. ಈ ದಿನವು ನಿಮಗೆ ಒಳ್ಳೆಯದು, ಏಕೆಂದರೆ ಇದು ನಿಮ್ಮ ಸಂಗಾತಿಯಿಂದ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ನಿಮ್ಮ ಪ್ರವೃತ್ತಿಯನ್ನು ನಂಬುವುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಬದ್ಧತೆಗಳನ್ನು ಪಾಲಿಸುವುದು ನಿಮಗೆ ಉತ್ತಮ ಯಶಸ್ಸನ್ನು ತರುತ್ತದೆ. ಮಿಥುನ ರಾಶಿ, ಇಂದು ನಿಮಗೆ ಮೇಲಿಂದ ಮೇಲೆ ವಾಹನ ಅಪಘಾತದ ಸಾಧ್ಯತೆ ಇರುತ್ತದೆ. ಎಷ್ಟು ಎಚ್ಚರಿಕೆಯಿಂದ ಇರುತ್ತೀರೋ ಅಷ್ಟು ಒಳ್ಳೆಯದು. ವ್ಯಾಪಾರಿಗಳಿಗೆ ಸ್ವಯಂಕೃತ ಅಪರಾಧದಿಂದ ಹಾನಿ ಉಂಟಾಗಬಹುದು. ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವವಿದೆ. ಮಧ್ಯಸ್ಥಿಕೆ ವಹಿಸಿದ ಹಣಕಾಸಿನ ವಿವಾದ ಒಂದು ನಿಮ್ಮ ನೆಮ್ಮದಿಯನ್ನು ಕೆಡಿಸುತ್ತದೆ. ಇಂದು ಪಾಲುದಾರಿಕೆ ವ್ಯಾಪಾರದಲ್ಲಿ ಏರಿಳಿತವಿರುತ್ತದೆ. ಸ್ಟಾಕ್ ಮತ್ತು ಷೇರಿನ ವ್ಯವಹಾರದಲ್ಲಿ ಆರಂಭದಲ್ಲಿ ತೊಂದರೆ ಉಂಟಾಗಬಹುದು. ಮನೆಯಲ್ಲಿ ವಿವಾಹದ ಸಂಭವವಿದೆ. ಔಷಧ ತಯಾರಿಕಾ ವಿತರಣೆ ವ್ಯವಹಾರದಲ್ಲಿ ಉನ್ನತಿ ಇರುತ್ತದೆ. ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿ ಉಂಟಾಗಬಹುದು. ವ್ಯಾಪಾರದಲ್ಲಿ ಕುಂಠಿತವಿರುತ್ತದೆ. ಮನಸ್ಸು ಇಂದು ಚಿಂತಾಕ್ರಾಂತವಾಗಿ ಇರುತ್ತದೆ. ಸಾಲಗಾರರ ಕಿರಿಕಿರಿ, ಸ್ಥಿರಾಸ್ತಿ ಖರೀದಿಸಿಕೊಳ್ಳುವವರಿಗೆ ಲಾಭವಿರುತ್ತದೆ. ಇಂದು ಉಪನ್ಯಾಸಕರಿಗೆ ಉತ್ತಮ ಸ್ಥಾನ ದೊರೆಯಬಹುದು. ಸಂಶೋಧನಾ ಕ್ಷೇತ್ರದಲ್ಲಿ ಹೊಸ ಆಶಾಕಿರಣ ಗೋಚರಿಸುತ್ತದೆ. ಕುಟುಂಬದಲ್ಲಿ ಆಸ್ತಿ ವಿಚಾರಕ್ಕಾಗಿ ಮುಸುಕಿನ ಗುದ್ದಾಟ ನಡೆಯಬಹುದು. ಮದುವೆ ವಿಳಂಬದ ಸಾಧ್ಯತೆ ಇದೆ. ಗಂಡ ಹೆಂಡತಿ ಒಂದಾಗುವ ಸಾಧ್ಯತೆ ಇದೆ. ಪರಸ್ತ್ರೀಯರಿಂದ ತೊಂದರೆಯ ಸಂಭವವಿದೆ. ಇಂದು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಡುತ್ತೀರಿ, ಆದರೆ ಇದು ಇಂದು ನಿಮಗೆ ಲಭಿಸದೇ ಇರಬಹುದು. ಇಂದು ಮಧ್ಯಾಹ್ನ ನಿಮಗೆ ಒತ್ತಡದ ದಿನವಾಗಿರುತ್ತದೆ. ನಿಮ್ಮ ಆತುರದ ಅಭ್ಯಾಸವು ತಪ್ಪು ಮಾಡಲು ಕಾರಣವಾಗಬಹುದು, ಏಕೆಂದರೆ ಎಚ್ಚರಿಕೆಯಿಂದ ನಿಧಾನವಾಗಿ ಮುಂದುವರಿಯದಿದ್ದರೆ ಇದು ಸಂಭವಿಸುವ ಸಾಧ್ಯತೆ ಇದೆ. ನೀವು ಯಾವುದೋ ಕೆಲಸದ ನಿಮಿತ್ತ ಇಂದು ಪ್ರವಾಸಕ್ಕೆ ಹೋಗಬೇಕಾಗಬಹುದು. ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವ ಜನರು ವರ್ಗಾವಣೆಯನ್ನು ಪಡೆಯಲು ಇಂದು ತುಂಬ ಸಂತೋಷ ಪಡುತ್ತಾರೆ. ಇಂದು ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ಬದಲಾಯಿಸಿ, ಏಕೆಂದರೆ ಜನರು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಇದು ಕಷ್ಟವಾಗುತ್ತಿರಬಹುದು. ಇಂದು ನಿಮ್ಮ ಮನೆಯಿಂದ ಸ್ವಲ್ಪ ದೂರದ ಪ್ರವಾಸ ಕೈಗೊಳ್ಳಲು ನಿಮಗೆ ಅವಕಾಶ ಸಿಗಬಹುದು. ನಿಮ್ಮ ಆರೈಕೆದಾರ ಅಥವಾ ಸಹೋದರ ಅಥವಾ ಸಹೋದರಿಯರಿಗೆ ನೀವು ಹೋಗಬಹುದು. ಇಮೇಲ್, ಫೋನ್ ಅಥವಾ ಪಠ್ಯದ ಮೂಲಕ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ. ಉತ್ತಮ ಕೇಳುಗರಾಗಿರುವುದು ಇಂದು ಮುಖ್ಯವಾಗುತ್ತದೆ. ಇಂದು ನೀವು ಪೂರ್ವಯೋಜಿತವಲ್ಲದ ಕೆಲಸವನ್ನು ಮಾಡಲಿದ್ದೀರಿ, ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ.
ವಿಭಿನ್ನ ಹಿನ್ನೆಲೆಯ ಜನರನ್ನು ಭೇಟಿ ಮಾಡುವ ಅವಕಾಶವು ನಿಮಗೆ ಸಿಗಬಹುದು. ಇಂದು ಬಹಳ ಅಮೂಲ್ಯವಾದ ದಿನ ಮತ್ತು ನೀವು ಸಕಾರಾತ್ಮಕವಾಗಿ ಭಾವಿಸುವಿರಿ. ಹೋರಾಟವು ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಅವನು ಎಷ್ಟೇ ದುರ್ಬಲನಾಗಿದ್ದರೂ ಸಹ ಅದು ಬಲಶಾಲಿಯನ್ನಾಗಿ ಮಾಡಿ ತೀರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಆತುರ ಪಡಬೇಡಿ, ಏಕೆಂದರೆ ಇದು ನಿಮ್ಮ ಹಿಂದಿನ ಎಲ್ಲ ಪ್ರಯತ್ನಗಳನ್ನು ಹಾಳು ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ಸಂಭಾಷಣೆಗಳನ್ನು ತಪ್ಪಿಸಿ, ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಕಹಿಯನ್ನು ಉಂಟು ಮಾಡುವ ಏನನ್ನಾದರೂ ನೀವು ಹೇಳುವಿರಿ. ವೃತ್ತಿಪರವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ಜ್ಞಾನ ಕೌಶಲ್ಯಗಳನ್ನು ಹೆಚ್ಚಿಸಲು ಈ ದಿನ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಫಿಟ್ನೆಸ್ಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳುವುದು ಉತ್ತಮ. ಕಟಕ ರಾಶಿ, ಇಂದು ದಂಪತಿಗಳು ಕೌಟುಂಬಿಕ ನ್ಯಾಯಾಲಯದಿಂದ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಇಂದು ಸ್ವಾತಂತ್ರ್ಯವನ್ನು ನೀವು ಕಾಣಬಹುದು. ಜ್ಯೂಸ್ ಸೆಂಟರ್, ಬೇಕರಿ, ಹೈನು ವ್ಯಾಪಾರ ಇಂದು ಲಾಭದಾಯಕವಾಗಿರುತ್ತವೆ. ನಿಮ್ಮ ಅಭಿವೃದ್ಧಿ ಕಂಡು ಹಿತಶತ್ರುಗಳ ಕಾಟ ಅಧಿಕವಾಗಬಹುದು. ಇಂದು ಶುಭ ಮಂಗಳ ಕಾರ್ಯಕ್ಕೆ ಅನೇಕ ಅಡೆತಡೆಗಳು ಬರುವ ಸಾಧ್ಯತೆ ಇದೆ. ಸಂತಾನ ಶುಭ ಸುದ್ದಿ ಕೇಳುವಿರಿ. ಕುಟುಂಬ ವರ್ಗದಿಂದ ಧನ ಸಹಾಯವಿರುತ್ತದೆ. ಪತ್ನಿಯಿಂದ ಮನೋಬಲ ಹಾಗೂ ಸಹಕಾರ ದೊರೆಯುತ್ತದೆ. ಪುರಾತನ ವಸ್ತುಗಳ ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ. ವಾಹನಗಳ ಬಿಡಿ ಭಾಗ ಮಾರಾಟ ಮಾಡುವವರ ವ್ಯವಹಾರದಲ್ಲಿ ಇಂದು ಅಧಿಕ ಲಾಭ ಕಾಣಬಹುದು. ಷೇರು ಮಾರುಕಟ್ಟೆಯ ಮಧ್ಯವರ್ತಿಗಳಿಗೆ ಆದಾಯವಿಂದು ಹೆಚ್ಚಾಗಲಿದೆ. ಇಂದು ನೀವು ಒಂದು ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚಿಸಬಹುದು. ಮಧ್ಯಮ ಮಿತ್ರರಿಗೆ ಕೆಲವು ಮೂಲಗಳಿಂದ ಧನಲಾಭವಿರುತ್ತದೆ. ಕೃಷಿಕರ ಆದಾಯದಲ್ಲಿ ಗಣನೀಯ ವ್ಯತ್ಯಾಸದ ಸಂಭವವಿದೆ. ಸಂತಾನದ ಸಮಸ್ಯೆ ಕಾಡಲಿವೆ. ಕೆಲವರಿಗೆ ಮದುವೆ ವಿಳಂಬದಿಂದ ಬೇಸರ ಉಂಟಾಗಬಹುದು. ಪ್ರೇಮಿಗಳ ಮಧ್ಯೆ ಬಿರುಕನ್ನು ಇಂದು ಕಾಣಬಹುದು. ಇಂದು ನಿಮಗೆ ಕೆಲವು ದೊಡ್ಡ ಸಾಧನೆಗಳನ್ನು ತರುವ ಸಾಧ್ಯತೆ ಇದೆ. ನೀವು ಕಠಿಣ ಪರಿಶ್ರಮದಿಂದ ಉತ್ತಮ ಸ್ಥಾನವನ್ನು ಸಾಧಿಸುವಿರಿ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಸಲಹೆಗಳನ್ನು ಇಷ್ಟಪಡುತ್ತಾರೆ. ರಾಜಕೀಯದಲ್ಲಿ ದೊಡ್ಡ ಹುದ್ದೆಯನ್ನು ಪಡೆಯಲು ನೀವು ತುಂಬ ಸಂತೋಷ ಪಡುತ್ತೀರಿ. ಇಂದು ಯಾರಿಗಾದರೂ ನೀಡಿದ ಭರವಸೆಯನ್ನು ನೀವು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ. ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಬಹಳ ಸಮಯದ ನಂತರ ನಿಮ್ಮನ್ನು ಭೇಟಿಯಾಗಲು ಇಂದು ಮನೆಗೆ ಬರಬಹುದು. ಪರಸ್ಪರ ಪ್ರೀತಿ ದಾಂಪತ್ಯ ಜೀವನದಲ್ಲಿ ಉಳಿಯುತ್ತದೆ. ನೀವು ಕೆಲವು ಹಳೆಯ ತಪ್ಪಿನಿಂದ ಇಂದು ಪಾಠ ಕಲಿಯುತ್ತೀರಿ. ಇಂದು ಕುಟುಂಬದೊಂದಿಗೆ ಒಟ್ಟಿಗೆ ಊಟ ಮಾಡುವಂತಹ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ನಿಮ್ಮ ಕಿರಿಕಿರಿ ಮಕ್ಕಳ ಬಗ್ಗೆ ನಿಮಗಿರುವ ಚಿಂತೆಗಳನ್ನು ವ್ಯಕ್ತಪಡಿಸಿ. ಹಣಕಾಸಿನ ವಿಷಯಗಳಿಗೆ ಗಮನ ಕೊಡಬೇಕಾದ ಅವಶ್ಯಕತೆ ಇದೆ. ಇಂದು ಹೆಚ್ಚು ಖರ್ಚು ಮಾಡಬೇಡಿ. ನಿಮ್ಮ ಗ್ರಹಗಳು ಇಂದು ನಿಮ್ಮ ಕುಟುಂಬವನ್ನು ಭೇಟಿ ಮಾಡಲು ಹೋಗಬಹುದು ಎಂದು ಸೂಚಿಸುತ್ತಿವೆ. ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಯಾವುದೇ ಹೊಸ ವೈಯಕ್ತಿಕ ಮತ್ತು ವೃತ್ತಿಪರ ಕೆಲಸವನ್ನು ಪ್ರಾರಂಭಿಸಿ. ಇಂದು ಸಮಯ ಪ್ರಜ್ಞೆಯಿಂದ ಇರಿ. ಇದು ನಿಮ್ಮನ್ನು ಒತ್ತಡದಿಂದ ರಕ್ಷಿಸುತ್ತದೆ. ಇಂದು ನೀವು ನಿಮಗೆ ಪ್ರಿಯವಾದ ವ್ಯಕ್ತಿಯೊಂದಿಗೆ ಮಾತನಾಡಲು ಇಷ್ಟಪಡುತ್ತೀರಿ. ವೃತ್ತಿಪರ ಕ್ಷೇತ್ರದಲ್ಲಿ ಅಪಾಯವನ್ನು ತೆಗೆದುಕೊಳ್ಳಲು ನೀವು ಹೆದರುತ್ತಿದ್ದರೆ ಯಶಸ್ಸು ಹತ್ತಿರದಲ್ಲೇ ಇದೆ. ಇದನ್ನು ಕೇಳಿ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಇಂದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಉತ್ತಮ ಸಮಯವನ್ನು ಕಳೆಯುವ ಬಲವಾದ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಒಂದು ದಿನ ನಿಮ್ಮ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದನ್ನು ತಪ್ಪಿಸಿ. ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಬಲಗೊಳ್ಳುವುದನ್ನು ನೀವು ಕಾಣುತ್ತೀರಿ. ಸಿಂಹ ರಾಶಿ, ಇಂದು ದಂಪತಿಗಳಿಗೆ ಆತಂಕ, ಯೋಚನೆ ಹಾಗೂ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡುತ್ತದೆ. ಬೇಕರಿ ಹೊಂದಿದವರಿಗೆ ಹಣದ ಕೊರತೆ ಇದ್ದರೂ ಬೇರೊಂದು ಸ್ಥಳದಲ್ಲಿ ಬೇಕರಿ ಪ್ರಾರಂಭದ ಚಿಂತನೆ ಮಾಡುತ್ತೀರಿ. ಹೈನು ಪದಾರ್ಥಗಳ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಿರುತ್ತದೆ. ಇಂದು ವಿದೇಶದಲ್ಲಿ ಉನ್ನತ ಅಧಿಕಾರ ದೊರೆಯಬಹುದು. ಉದ್ಯೋಗ ಪ್ರಾಪ್ತಿ, ಶುಭ ಮಂಗಳ ಕಾರ್ಯಕ್ಕೆ ಮಕ್ಕಳಿಂದ ನಿವಾರಣೆಯಾಗುತ್ತದೆ.
ಪತ್ನಿಯ ಸಂಬಂಧಿಗಳಿಂದ ಧನ ಸಹಾಯವಿರುತ್ತದೆ. ಉದ್ಯೋಗ ಸಂಬಂಧ ದೂರದ ಊರಿಗೆ ವರ್ಗಾವಣೆಯಾಗಬಹುದು. ಇಂದು ನೀವು ಮಂಡಿ ನೋವನ್ನು ಎದುರಿಸಬೇಕಾಗಬಹುದು. ರಂಗಭೂಮಿ ಕಲಾವಿದರಿಗೆ ಕೆಲವು ಸಂಸ್ಥೆಗಳಿಂದ ಗೌರವ ಮನ್ನಣೆ ದೊರೆಯುತ್ತದೆ. ವ್ಯಾಪಾರಸ್ಥರಿಗೆ ಮಂದಗತಿಯ ಆರ್ಥಿಕ ಸ್ಥಿತಿ ಇರುತ್ತದೆ. ರಿಯಲ್ ಎಸ್ಟೇಟ್ ಉದ್ಯಮದಾರರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಹಿಂಜರಿಕೆಯಿಂದು ಇರಬಹುದು. ಕೋರ್ಟ್ ಕಚೇರಿ ಸಂಬಂಧ ಕೆಲಸಗಳಲ್ಲಿ ಮುನ್ನಡೆ ಇರುತ್ತದೆ. ಮದುವೆ ಚರ್ಚೆ ನಡೆಯಲಿದೆ. ಪ್ರೇಮಿಗಳ ಕುಟುಂಬ ಸದಸ್ಯರಿಂದ ಮದುವೆಗೆ ಗ್ರೀನ್ ಸಿಗ್ನಲ್ ದೊರೆಯಬಹುದು. ಇಂದು ಸಂಜೆ ನೀವು ಖರ್ಚುಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರಿಗೆ ಇಂದು ಉತ್ತಮ ದಿನವಾಗಿರುತ್ತದೆ. ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಉಳಿದಿದ್ದರೆ ಅದು ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಯಾವುದೇ ಕೆಲಸದ ಬಗ್ಗೆ ನೀವು ಇಷ್ಟಪಟ್ಟಂತೆ ಮಾಡಬೇಕಾಗಿಲ್ಲ. ಪೋಷಕರ ಆಶೀರ್ವಾದದಿಂದ ನಿಮ್ಮ ಯಾವುದೇ ಬಾಕಿ ಕೆಲಸವು ಪೂರ್ಣಗೊಳ್ಳುತ್ತದೆ. ವಿದ್ಯಾರ್ಥಿಗಳು ಇಂದು ದೈಹಿಕ ಮತ್ತು ಮಾನಸಿಕ ತೊಂದರೆಯಿಂದ ಪರಿಹಾರವನ್ನು ಪಡೆಯುತ್ತಾರೆ. ಇಂದು ನೀವು ತುಂಬ ಉತ್ಸುಕರಾಗಿರುತ್ತೀರಿ. ಭೌತಿಕ ಯಶಸ್ಸನ್ನು ಆನಂದಿಸುತ್ತೀರಿ. ಆರೋಗ್ಯಕರ ದೇಹಕ್ಕೆ ಉತ್ತಮ ಆಹಾರ ಮತ್ತು ಮನೋಭಾವ ಬೇಕಾಗುತ್ತದೆ. ಹೊಸ ಯೋಜನೆ ಅಥವಾ ಕಲ್ಪನೆ ಸೂಕ್ತ ಸಮಯವನ್ನು ಕಲ್ಪಿಸುತ್ತದೆ. ನೀವು ಇದೀಗ ಆತ್ಮವಿಶ್ವಾಸ ಮತ್ತು ಬೆಂಬಲವನ್ನು ಅನುಭವಿಸುತ್ತೀರಿ. ಆದ್ದರಿಂದ ಆ ಯೋಜನೆಯನ್ನು ಈಗಲೇ ಮುಂದುವರಿಸಿ. ಇಂದು ಸಾಹಸ ಮತ್ತು ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಿ. ಜೂಜಾಟ ಮತ್ತು ಊಹಾಪೋಹಗಳು ನಿಮಗೆ ತೊಂದರೆ ತರುತ್ತವೆ. ಇಂದು ನಿಮಗೆ ಲಾಭವಾದರೂ ಇವು ಮುಂದೆ ಇನ್ನೂ ಹೆಚ್ಚು ನಷ್ಟವನ್ನು ಉಂಟು ಮಾಡಬಹುದು. ಇದನ್ನು ಹಿಂದೆ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ದೊಡ್ಡ ಸಮಸ್ಯೆಯನ್ನು ನೀವು ಪರಿಹರಿಸಬಹುದು. ವಿಶ್ವಾಸವನ್ನು ಬೆಳೆಸಲು ವರ್ಷಗಳು ಬೇಕಾಗುತ್ತವೆ, ಆದರೆ ಅದನ್ನು ಮುರಿದುಕೊಳ್ಳಲು ಒಂದು ಕ್ಷಣ ಮಾತ್ರ ಸಾಕಾಗುತ್ತದೆ. ಇಂದು ಪ್ರೀತಿಯಲ್ಲಿ ಬ್ರೇಕಪ್ ಅನ್ನು ಎದುರಿಸುತ್ತಿರುವ ಪ್ರೇಮಿಗಳು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಪಡೆಯಬಹುದು. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಒತ್ತಡಕ್ಕೆ ಒಳಗಾಗುವುದನ್ನು ತಪ್ಪಿಸಿ. ಆರ್ಥಿಕವಾಗಿ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು, ಆದರೆ ಶೀಘ್ರದಲ್ಲೇ ಕೆಲಸದಲ್ಲಿರುವವರಿಗೆ ಇದು ಒಳ್ಳೆಯ ದಿನವಾಗಿರುತ್ತದೆ ಎಂದು ತಿಳಿದು ಬರುತ್ತದೆ. ಏಕೆಂದರೆ ನೀವು ಇಂದು ಕೈಗೊಳ್ಳುವ ಯಾವುದೇ ಕೆಲಸವು ನಿಮಗೆ ಭವಿಷ್ಯದಲ್ಲಿ ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಕನ್ಯಾ ರಾಶಿ, ಇಂದು ನಿಮ್ಮ ಪೂರ್ವಜರ ಹಳೆಯ ಮನೆಯನ್ನು ನವೀಕರಿಸಲು ಪ್ರಯತ್ನಿಸಿ. ನವ ದಂಪತಿಗಳಿಗೆ ಆತಂಕದ ಮನಸ್ಥಿತಿಯನ್ನು ಕಾಡುತ್ತದೆ. ಪ್ರತಿಷ್ಠೆಯ ಕಂಪನಿಯಲ್ಲಿ ಉದ್ಯೋಗ ದೊರೆಯಬಹುದು. ವಯಸ್ಸು ಮೀರುತ್ತಿದೆ, ಮದುವೆ ಯೋಗ ಇಲ್ಲ ಎಂದು ನೀವು ಇಂದು ಕೊರಗನ್ನು ಅನುಭವಿಸಬಹುದು. ಆದರೆ ಭವಿಷ್ಯದಲ್ಲಿ ನಡೆಯುವುದು ನಡೆದೇ ನಡೆಯುತ್ತಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಂದು ಪಾಲುದಾರಿಕೆ ವ್ಯಾಪಾರ ಮುಂದೂಡಿದರೆ ಉತ್ತಮ. ವಿದ್ಯುತ್ ಉಪಕರಣಗಳ ರಿಪೇರಿ ವ್ಯಾಪಾರದಲ್ಲಿ ನಷ್ಟವನ್ನು ತರಬಹುದು. ಚಿನ್ನದ ವ್ಯಾಪಾರ ವಹಿವಾಟಿನಲ್ಲಿ ಭಾರಿ ನಷ್ಟದ ಸಾಧ್ಯತೆ ಇದೆ. ಬೇಕರಿ ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭವಿರುತ್ತದೆ. ಇಂದು ನಿಮಗೆ ಸಾಲಬಾಧೆ ಕಾಡಬಹುದು. ಸಾರಿಗೆ ಸಂಪರ್ಕ ಸಂಸ್ಥೆಯಲ್ಲಿ ನೌಕರರಿಗೆ ಬಡ್ತಿಯ ಯೋಗವಿರುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಕೋರ್ಟು ತೀರ್ಪು ನಿಮ್ಮಂತೆ ಆಗುವ ಜಯವಿರುತ್ತದೆ. ಇಂದು ಉದ್ಯಮದಾರರಿಗೆ ಮತ್ತು ವ್ಯಾಪಾರಸ್ಥರಿಗೆ ನಷ್ಟದಿಂದ ಜೀವನ ಬೇಸರವಾಗಬಹುದು. ಪತಿ ಪತ್ನಿ ಇಂದು ಚೈತನ್ಯಶೀಲರಾಗಿ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ವಿದ್ಯುತ್ ಇಂಧನ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವವರು ಇಂದು ಎಚ್ಚರಿಕೆ ವಹಿಸಬೇಕು. ಎಲ್ಲ ವ್ಯಾಪಾರಸ್ಥರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಇಂದು ಕ್ರಮೇಣ ಚೇತರಿಕೆ ಕಂಡುಬರುತ್ತದೆ. ಇಂದು ಅಧಿಕಾರಿಗಳಿಂದ ಸಹಾಯ ದೊರೆತು ನಿಮ್ಮ ವ್ಯವಹಾರಗಳ ಅಡಚಣೆ ನಿವಾರಣೆಯಾಗುತ್ತದೆ. ಗಂಡ ಹೆಂಡತಿ ಮನಸ್ತಾಪದಿಂದ ಕುಟುಂಬ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಮನಸ್ತಾಪ ಇರುತ್ತದೆ.
ಮಗಳ ಕುಟುಂಬದ ಬಗ್ಗೆ ಚಿಂತನೆ ಕಾಡಬಹುದು. ಇಂದು ನೀವು ಒಂದು ದೊಡ್ಡ ಯೋಜನೆಯನ್ನು ಪಡೆಯಲು ತುಂಬ ಸಂತೋಷ ಪಡುತ್ತೀರಿ. ವ್ಯವಹಾರದಲ್ಲಿ ನಿಮಗೆ ಕೆಲವು ಹೊಸ ಅವಕಾಶಗಳು ಸಿಗುತ್ತವೆ. ನಿಮ್ಮ ಸುತ್ತಮುತ್ತಲಿನ ಜನರಿಂದ ನೀವು ಸ್ವಲ್ಪ ದೂರವಿರಬೇಕಾಗುತ್ತದೆ. ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಹೊರೆಯಿಂದ ಮುಕ್ತರಾಗುತ್ತಾರೆ. ನಿಮ್ಮ ಮಕ್ಕಳು ಹೊಸ ಕೋರ್ಸ್ಗೆ ಇಂದು ಸೇರಿಸಬಹುದು. ನಿಮ್ಮ ತಾಯಿಯ ಆರೋಗ್ಯದಲ್ಲಿನ ಕ್ಷೀಣತೆಯಿಂದಾಗಿ ನೀವು ಚಿಂತೆಗೀಡಾಗಬಹುದು. ಇಂದು ನಿಮ್ಮ ಯಾವುದೇ ಹಳೆಯ ತಪ್ಪುಗಳು ಬಹಿರಂಗಗೊಳ್ಳಬಹುದು. ಇಂದು ನೀವು ಒಂಟಿಯಾಗಿ ಮತ್ತು ಶಾಂತಿಯಿಂದ ಇರುತ್ತೀರಿ. ನಿಮ್ಮ ಆಲೋಚನೆಗಳು, ಯೋಜನೆಗಳು ಅಥವಾ ಆಧ್ಯಾತ್ಮಿಕ ಆಲೋಚನೆಗಳನ್ನು ಮುಂದುವರಿಸಲು ಮುಕ್ತರಾಗಿರುತ್ತೀರಿ. ನಿಮಗೆ ಇಂದು ಬದಲಾವಣೆ ಬೇಕಾಗಿರುತ್ತದೆ. ನೀವು ಹಿರಿಯರ ಮಾತನ್ನು ಸರಿಯಾಗಿ ಆಲಿಸಿದರೆ ಮತ್ತು ನಿಮ್ಮ ಮಾನಸಿಕ ಅಥವಾ ಭಾವನಾತ್ಮಕ ಆರೋಗ್ಯದ ಬಗ್ಗೆ ಯೋಚಿಸಿದರೆ ನೀವು ಯಶಸ್ವಿಯಾಗಬಹುದು. ಇಂದು ಯಾವುದೇ ಕೆಲಸವನ್ನು ಹೊಸದಾಗಿ ಪ್ರಾರಂಭಿಸಲು ಅತ್ಯುತ್ತಮ ದಿನವಾಗಿದೆ. ನೀವು ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ನೀವು ಇಂದು ಪ್ರಕ್ಷುಬ್ಧರಾಗಬಹುದು, ಆದರೆ ಅದು ನಿಮ್ಮನ್ನು ಮುಳುಗಿಸಲು ಬಿಡಬೇಡಿ. ಸ್ಥಿರವಾದ ಮನಸ್ಸು ನಿಮಗೆ ಯಶಸ್ಸಿನ ಶಿಖರವನ್ನು ತಲುಪಲು ಸಹಾಯ ಮಾಡುತ್ತದೆ. ಇಂದು ನೀವು ಸಂಬಂಧದಲ್ಲಿ ತುಂಬ ನಿಷ್ಠಾವಂತರು ಮತ್ತು ಬದ್ಧರಾಗಿರುವುದರಿಂದ ಇನ್ನೊಬ್ಬ ವ್ಯಕ್ತಿಯಿಂದ ಅದನ್ನೇ ನಿರೀಕ್ಷಿಸುತ್ತೀರಿ. ಆದರೆ ನೀವು ಯಾವಾಗಲೂ ನಿರಾಶೆಯಲ್ಲಿ ಕೊನೆಗೊಳ್ಳುತ್ತೀರಿ. ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಸೂಕ್ತವಲ್ಲ, ಆದರೆ ನೀವು ನಿರೀಕ್ಷೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ವೃತ್ತಿಪರ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಬಗ್ಗೆ ನೀವು ಸ್ವಲ್ಪ ವಿಶ್ವಾಸವನ್ನು ತೋರಿಸಲು ಮತ್ತು ನಿಮ್ಮ ಜೀವನದಲ್ಲಿ ಬೆಳವಣಿಗೆಗೆ ಕಾರಣವಾಗುವ ಚಟುವಟಿಕೆಗಳನ್ನು ಕೈಗೊಳ್ಳಲು ಇದು ಸಕಾಲವಾಗಿದೆ. ತುಲಾ ರಾಶಿ, ಇಂದು ಉದ್ಯೋಗದಲ್ಲಿ ಉನ್ನತಿಯ ಭಾಗ್ಯ ಆದಾಯವನ್ನು ಹೆಚ್ಚಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಪ್ರತಿಭೆ ತೋರಿಸುವ ಅವಕಾಶ ದೊರೆಯಲಿದೆ. ಇಂದು ಸರ್ಕಾರಿ ನೌಕರರಿಗೆ ಶುಭಯೋಗವಿರುತ್ತದೆ. ಅಧಿಕಾರಿಗಳು ಉನ್ನತ ಮಟ್ಟ ತಲುಪಬಹುದು. ಸರ್ಕಾರಿ ವಕೀಲರು ಬಡ್ತಿ ಪಡೆಯುತ್ತಾರೆ. ಸಂಗೀತ ಕಲಾವಿದರು, ನಿರ್ದೇಶಕರು ಬೆಳ್ಳಿ ತೆರೆಮರೆಯಲ್ಲಿ ಅಪರೂಪದ ಅವಕಾಶಗಳನ್ನು ಗಳಿಸುತ್ತಾರೆ. ವೈರಿಗಳ ಧೋರಣೆ ಬದಲಾಗುತ್ತದೆ. ಇಂದು ಸಂಗಾತಿಯೊಂದಿಗೆ ಸಾಮರಸ್ಯವಿರುತ್ತದೆ. ಪಿತ್ರಾರ್ಜಿತ ಆಸ್ತಿ ಪಡೆಯುವುದರಲ್ಲಿ ಸಫಲ ದಿನವಾಗಿರುತ್ತದೆ. ಇಂದು ಪತ್ನಿಯ ಮಾರ್ಗದರ್ಶನದಿಂದ ಸಂಸಾರವು ಸಮತೋಲನದಲ್ಲಿರುತ್ತದೆ. ಮನೆ ನಿರ್ಮಾಣದ ಕಾರ್ಯ ಆರಂಭವಾಗಬಹುದು. ಇಂದು ಕೆಲವು ಅಧಿಕಾರಿ ವರ್ಗಗಳಿಗೆ ವ್ಯಕ್ತಿಗಳಿಂದ ಕಿರುಕುಳ ಬರಬಹುದು. ಆಪ್ತ ಸ್ನೇಹಿತನ ತನ್ನ ದ್ವಂದ್ವ ನಿಲುವಿನಿಂದ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಬಹುದು. ಸಂಗಾತಿಗಾಗಿ ಶೃಂಗಾರ ಆಭರಣಗಳ ಖರೀದಿಯ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಇಂದು ನಿಮ್ಮ ಖರ್ಚು ಅಧಿಕವಾಗಿರುವ ಸಂಭವವಿದೆ. ಸ್ಥಿರಾಸ್ತಿ ಮಾರಾಟ ಮಾಡುವಾಗ ದ್ವಂದ್ವ ನಿಲುವನ್ನು ತೆಗೆದುಕೊಳ್ಳಿ. ಮದುವೆಯಲ್ಲಿ ಇಂದು ಸ್ವಲ್ಪ ವಿಳಂಬ ಉಂಟಾಗಬಹುದು. ಇಂದು ನಿಮ್ಮ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತವೆ. ಇದು ನಿಮ್ಮ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಕಲೆ ಮತ್ತು ಕೌಶಲ್ಯವು ಸುಧಾರಿಸುತ್ತದೆ. ಮೇಲ್ವಿಚಾರಕರು ನೀಡಿದ ಸಲಹೆಗಳನ್ನು ನೀವು ಖಂಡಿತವಾಗಿಯೂ ಕಾರ್ಯಗತಗೊಳಿಸುತ್ತೀರಿ. ನಿಮ್ಮ ಕೆಲಸದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಕೌಟುಂಬಿಕ ಸಮಸ್ಯೆಗಳು ಮತ್ತೆ ತಲೆ ಎತ್ತುತ್ತವೆ. ನೀವು ಒಟ್ಟಿಗೆ ಕುಳಿತು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು. ನೀವು ಇಂದು ಹಳೆಯ ತಪ್ಪಿನಿಂದ ಪಾಠ ಕಲಿಯಬೇಕಾಗುತ್ತದೆ. ಇಂದು ನೀವು ವಂಚನೆಯನ್ನು ತಪ್ಪಿಸಲು ಜಾಗರೂಕರಾಗಿರಿ. ನೀವು ಒಂಟಿತನ ಅನುಭವಿಸುತ್ತಿದ್ದರೆ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸೇರಿ ಆನಂದಿಸಿ. ನಿಮ್ಮನ್ನು ಕಾಡುತ್ತಿರುವ ಭಯಗಳನ್ನು ಎದುರಿಸಿ. ಇಂದು ನಿಮ್ಮ ಗ್ರಹಗಳು ಆತ್ಮಸಾಕ್ಷಾತ್ಕಾರ ಮತ್ತು ಆಳವಾದ ಧ್ಯಾನಕ್ಕೆ ಯೋಗ್ಯವಾದ ಸ್ಥಾನದಲ್ಲಿವೆ. ನೀವು ಯಾರು ಮತ್ತು ನೀವು ಏನು ಮಾಡಬೇಕೆಂದು ತಿಳಿಯಲು ನಿಮ್ಮ ದೈನಂದಿನ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇದು ನಿಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಮಹತ್ವಾಕಾಂಕ್ಷೆಗಳ ಪಟ್ಟಿ ಮತ್ತು ನಿಮ್ಮ ಆಸೆಗಳಲ್ಲಿ ಏರಿಕೆ ಕಂಡುಬರಬಹುದು.
ವೃತ್ತಿಪರ ಜೀವನದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯನ್ನು ನಿರೀಕ್ಷಿಸಬಹುದು. ಆರ್ಥಿಕವಾಗಿ ಹಣದ ಕೊರತೆಯನ್ನು ನೀಗಿಸಲು ನೀವು ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರಿಂದ ಸಹಾಯ ಪಡೆಯಬಹುದು. ಆರೋಗ್ಯ ಇಂದು ನಿಮಗೆ ಅನುಕೂಲಕರವಾಗಿ ಕಾಣುತ್ತದೆ. ಪ್ರೇಮ ಜೀವನವು ಬೆಳೆಯುವುದನ್ನು ಕಾಣಬಹುದು. ಇಂದು ಯಾವುದೇ ರೀತಿಯ ಕಾನೂನು ಮೊಕದ್ದಮೆಗಳಲ್ಲಿ ಭಾಗಿಯಾಗಿರುವವರು ತೀರ್ಪು ತಮ್ಮ ಪರವಾಗಿ ಬರಬಹುದು. ವೃಶ್ಚಿಕ ರಾಶಿ, ಇಂದು ಶಾಲಾ, ಕಾಲೇಜು ಮತ್ತು ನೌಕರ ವಸ್ತ್ರ ತಯಾರಿಕಾ ಘಟಕ ಹೊಂದಿದವರಿಗೆ ಭಾರಿ ಲಾಭವಿರುತ್ತದೆ. ನವ ದಂಪತಿ ಹೊಸ ಜೀವನ ಆರಂಭದಲ್ಲಿ ತೊಂದರೆಯನ್ನು ಎದುರಿಸಬಹುದು. ಇಂದು ಪ್ರೀತಿಸಿದವರ ಜೊತೆ ಮದುವೆಯ ಯೋಗವಿರುತ್ತದೆ. ಆಸ್ತಿ ಸಂಬಂಧಿಸಿದ ವಿಷಯಕ್ಕಾಗಿ ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ಇರುತ್ತದೆ. ಈಜುಪಟುಗಳಿಗೆ, ಸಾಹಸ ಕ್ರೀಡೆ ಆಸಕ್ತರಿಗೆ ಇಂದು ಅವಕಾಶ ಸಿಗಲಿದೆ. ಗೃಹ ಕಟ್ಟಡ ನಿಧಾನಗತಿಯಲ್ಲಿ ಸಾಗಲಿದೆ. ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿ ಇಳಿಮುಖವಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಮತ್ತು ಕಾಯುವುದು ಉತ್ತಮ. ಇಂದು ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕಾಗಿ ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ನಿವೇಶನ ಖರೀದಿಸುವ ಯೋಗವಿದೆ. ರಾಜಕೀಯ ವ್ಯಕ್ತಿಗಳಿಗೆ ಅನುಯಾಯಿಗಳಿಂದ ತೊಂದರೆಯ ಸಂಭವವಿದೆ. ಶೃಂಗಾರ ಸಾಮಗ್ರಿಗಳ ಸಗಟು ವ್ಯಾಪಾರಸ್ಥರಿಗೆ ಇಂದು ಹೆಚ್ಚಿನ ಲಾಭದ ನಿರೀಕ್ಷೆ ಇರುತ್ತದೆ. ಸರಕು ಸಾಗಾಣಿಕೆ ವ್ಯವಹಾರದಲ್ಲಿ ಆದಾಯ ದ್ವಿಗುಣವಾಗಲಿದೆ. ಪರಿಚಯ ಮೂಲಗಳಿಂದ ಮದುವೆಯ ಸಿಹಿ ಸುದ್ದಿಯ ಭಾಗ್ಯವಿರುತ್ತದೆ. ಆಸ್ತಿಯ ಗೊಂದಲ ಕ್ರಮೇಣ ನಿವಾರಣೆಯಾಗುತ್ತದೆ. ಇಂದು ನಿಮ್ಮ ಅಳಿಯನಿಂದ ನೀವು ತೊಂದರೆಯನ್ನು ಮತ್ತು ಅವಮಾನವನ್ನು ಅನುಭವಿಸಬಹುದು. ನಿಮ್ಮ ಕೆಲಸದ ಬಗ್ಗೆ ನೀವು ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಇಂದು ನೀವು ಕೆಲಸಕ್ಕಾಗಿ ಬೇರೆಯವರನ್ನು ಅವಲಂಬಿಸುವುದನ್ನು ತಪ್ಪಿಸಿ. ಇಂದು ವಾಹನದ ಸ್ಥಗಿತದಿಂದಾಗಿ ನಿಮ್ಮ ಹಣದ ಖರ್ಚು ಹೆಚ್ಚಾಗಬಹುದು. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಯಾವುದೇ ಕಲ್ಪನೆ ಬಂದರೆ ಅದನ್ನು ತಕ್ಷಣ ನಿಮ್ಮ ವ್ಯವಹಾರದಲ್ಲಿ ಅನ್ವಯಿಸಬೇಡಿ. ಇದರಿಂದ ನಿಮ್ಮ ಯೋಜನೆಗಳು ಮುಂಬರುವ ಸಮಯದಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀಡುತ್ತವೆ. ಇಂದು ನಿಮ್ಮ ಸಂಬಂಧದ ಅಂತ್ಯದಿಂದಾಗಿ ಹೃದಯದ ವಿಷಯಗಳು ಅನಿಶ್ಚಿತತೆಯ ಸ್ಥಿತಿಯಲ್ಲಿರುತ್ತವೆ. ನಿಮ್ಮ ಸಂಪರ್ಕವನ್ನು ಉಳಿಸಲು ನೀವು ಏನು ಬೇಕಾದರೂ ಮಾಡಿ, ಆದರೆ ಅಗತ್ಯವಿದ್ದರೆ ಅದನ್ನು ಬಿಟ್ಟು ಬಿಡಿ. ನಿಮ್ಮ ಕಠಿಣ ಪರಿಶ್ರಮವನ್ನು ಇದೀಗ ಗಮನಿಸಲಾಗುತ್ತದೆ. ಬಡ್ತಿಗಳು ಮತ್ತು ಸಂಬಳ ಹೆಚ್ಚಳಗಳು ಸಹ ನಿಮ್ಮ ಕಾರ್ಡ್ಗಳಲ್ಲಿ ಇರುತ್ತವೆ. ಸ್ನೇಹಿತರು ಮತ್ತು ಪರಿಚಯಸ್ಥರನ್ನು ಭೇಟಿ ಮಾಡಲು ಇಂದು ಒಂದು ಸುವರ್ಣ ಅವಕಾಶ ಕಾಲದೊಂದಿಗೆ ಕೂಡಿ ಬರುತ್ತದೆ. ಇಂದು ದೂರ ಬೇರ್ಪಡುವಿಕೆ ಅಥವಾ ಸಮಯದ ಹೊರತಾಗಿಯೂ ಕಾಳಜಿಯ ಸ್ನೇಹವನ್ನು ಜೀವಂತವಾಗಿರಿಸುತ್ತದೆ. ಕ್ಷೇತ್ರದಲ್ಲಿ ಸೋತ ವ್ಯಕ್ತಿ ಮತ್ತೆ ಗೆಲ್ಲಬಹುದು, ಆದರೆ ಮನಸ್ಸಿನಲ್ಲಿ ಸೋತ ವ್ಯಕ್ತಿ ಎಂದಿಗೂ ಗೆಲ್ಲುವುದಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಿಮ್ಮ ಜೀವನದ ಈ ಹಂತದಲ್ಲಿ ನೀವು ಬೇಡುತ್ತಿರುವುದು ನಿಮ್ಮ ಸ್ವಂತ ಸ್ಥಳ ಮಾತ್ರ ಆಗಿರಬಹುದು. ಪ್ರೇಮ ಜೀವನವು ಬಹಳಷ್ಟು ತೊಡಕುಗಳನ್ನು ಆಹ್ವಾನಿಸುತ್ತದೆ. ಪಾಲುದಾರರು ಪರಸ್ಪರ ಅಗತ್ಯವಿರುವ ಸ್ಥಳಾವಕಾಶವನ್ನು ನೀಡಬೇಕು ಮತ್ತು ಎಲ್ಲವನ್ನು ಸರಿಪಡಿಸಲು ಸಮಯವನ್ನು ನೀಡಬೇಕು. ಆರೋಗ್ಯದ ದೃಷ್ಟಿಯಿಂದ ಕೆಲವು ಮಾನಸಿಕ ಒತ್ತಡಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ಇಂದು ಸ್ವಲ್ಪ ಏಕಾಂಗಿಯಾಗಿ ಪ್ರಕೃತಿಯಲ್ಲಿ ಸಮಯ ಕಳೆಯಲು ಪ್ರಯತ್ನಿಸಿ. ಧನುರಾಶಿ, ಇಂದು ಷೇರು ವ್ಯವಹಾರಗಳಲ್ಲಿ ಏರಿಳಿತ ಸಾಮಾನ್ಯವಾಗಿರುತ್ತದೆ. ದಂಪತಿಗಳಿಗೆ ಸಂತಾನ ದೋಷವಿರಬಹುದು. ಇದರಿಂದ ಸಂತಾನದಲ್ಲಿ ವಿಳಂಬ ಉಂಟಾಗಬಹುದು. ವಕೀಲ ವೃತ್ತಿ ಹೊಂದಿದವರಿಗೆ ಉತ್ತಮ ಆದಾಯದ ಅವಕಾಶಗಳ ಲಭ್ಯವಿರುತ್ತದೆ. ಗ್ರಂಥಿ ವ್ಯಾಪಾರ ಮಾಡುವವರಿಗೆ ಉತ್ತಮ ಆದಾಯವಿರಬಹುದು. ಇಂದು ನೀರು ಸರಬರಾಜು ಕಂಪನಿ ಮಾಲೀಕರಿಗೆ ಉತ್ತಮ ಆದಾಯವಿರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮಿಶ್ರ ಫಲ ಮುಂದುವರಿಯಲಿದೆ. ಮದುವೆಗೆ ಅನೇಕ ಅಡೆತಡೆಗಳು ಬರುವ ಸಂಭವವಿದೆ. ಕೆಲವರಿಗೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಉಂಟಾಗಬಹುದು.
ಪತ್ನಿಯು ನಿಮ್ಮ ಕಷ್ಟಕ್ಕೆ ಸಹಕರಿಸುತ್ತಾರೆ. ಇಂದು ಕಮಿಷನ್ ಏಜೆಂಟ್ ವ್ಯಾಪಾರಸ್ಥರಿಗೆ ಲಾಭದ ನಿರೀಕ್ಷೆ ಕಾಣಬಹುದು. ಇಂದು ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ಸಾಮಾನ್ಯ ದಿನವಾಗಿದೆ. ಉದ್ಯೋಗಿಗಳಿಗೆ ಹಿತಶತ್ರುಗಳಿಂದ ತೊಂದರೆಯ ಸಂಭವವಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಹೊಸ ಉದ್ಯಮ ಪ್ರಾರಂಭದ ಬಗ್ಗೆ ಮಾತುಕತೆ ಪ್ರಾರಂಭವಾಗಬಹುದು. ಇಂದು ಮಧ್ಯಾಹ್ನ ನಿಮಗೆ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯ ದಿನವಾಗಿದೆ. ಉದ್ಯೋಗದಲ್ಲಿರುವ ಜನರು ಬಡ್ತಿ ಪಡೆಯಲು ಸಂತೋಷ ಪಡುತ್ತಾರೆ. ಅವರ ಗೌರವವು ಹೆಚ್ಚಾಗುತ್ತದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವು ನಿಮಗೆ ತೊಂದರೆ ನೀಡುತ್ತಿದ್ದರೆ ಅದು ಕೂಡ ದೂರವಾಗುತ್ತದೆ. ಆದಾಯದ ಮೂಲಗಳು ಕ್ರಮೇಣ ಹೆಚ್ಚಾಗುತ್ತವೆ. ನಿಮ್ಮ ಯಾವುದೇ ಹಳೆಯ ವ್ಯವಹಾರಗಳು ನಿಮಗೆ ಇಂದು ಸಮಸ್ಯೆಯಾಗಬಹುದು. ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಇಂದು ಕೇಳಬಹುದು. ಇಂದು ಪ್ರಯಾಣದ ಮೊದಲು ಅಥವಾ ಪ್ರಯಾಣದ ಸಮಯದಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು. ಕೆಲಸ ಅಥವಾ ಮನೆಯಲ್ಲಿ ನಿಮ್ಮ ನಿರ್ವಹಣಾ ಕೌಶಲ್ಯವು ಯಾವುದೇ ತೊಡಕುಗಳನ್ನು ತಪ್ಪಿಸಲು ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ. ಮುನ್ನಡೆಸುವ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಇತರರು ಗಮನಿಸುತ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ. ಇಂದು ನೀವು ಸ್ವಲ್ಪ ತೃಪ್ತಿಯನ್ನು ಅನುಭವಿಸಬಹುದು. ಇಂದು ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಜನರು ನಿಮ್ಮ ಕೆಲಸದ ಬಗ್ಗೆ ಸಕಾರಾತ್ಮಕವಾಗಿರುತ್ತಾರೆ. ನೀವು ನಿಮ್ಮ ಶಕ್ತಿ ಮತ್ತು ಕಠಿಣ ಪರಿಶ್ರಮದಿಂದ ಅವರನ್ನು ಮೆಚ್ಚಿಸಬೇಕು. ಇಂದು ಹೊಸದನ್ನು ಪ್ರಾರಂಭಿಸಲು ನೀವು ತೀವ್ರವಾಗಿ ಬಯಸುವ ಸಮಯವಿದು. ಆದರೆ ನಿಮಗೆ ದೂರದೃಷ್ಟಿಯ ಕೊರತೆಯಿಂದಾಗಿ ನೀವು ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯವಿಲ್ಲ. ನಿಮಗೆ ಅಂತ್ಯಗಳು ತಿಳಿದಿವೆ, ಆದರೆ ನಿಮಗೆ ಮಾರ್ಗಗಳು ತಿಳಿದಿಲ್ಲ. ನಿಮ್ಮಲ್ಲಿ ಕೆಲವರು ಧೈರ್ಯಶಾಲಿಗಳು, ಆದರೆ ಶಾಂತ ವ್ಯಕ್ತಿಗಳು ಸಹ ತಮ್ಮದೇ ಆದ ರೀತಿಯಲ್ಲಿ ಧೈರ್ಯಶಾಲಿಗಳಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಪ್ರತಿಭೆಯನ್ನು ಬಳಸಿ ಮತ್ತು ಒಂದು ದೃಷ್ಟಿಕೋನವನ್ನು ಕಂಡುಕೊಳ್ಳಿ. ಪ್ರೇಮ ಜೀವನವು ಕೆಲವು ಏರಿಳಿತಗಳನ್ನು ಎದುರಿಸುತ್ತಿರುವಂತೆ ತೋರುತ್ತದೆ. ಅಲ್ಲಿ ಮನಸ್ಸಿನ ಆಟಗಳು ಸಂಬಂಧವನ್ನು ಹಾಳು ಮಾಡಬಹುದು. ಎಚ್ಚರಿಕೆ ಇರಲಿ. ಮಕರ ರಾಶಿ, ಇಂದು ಕೆಲಸ ಕಾರ್ಯಗಳಲ್ಲಿ ವೇಗ ಕಂಡುಬರುತ್ತದೆ. ಬಟ್ಟೆ ವ್ಯಾಪಾರಸ್ಥರಿಗೆ ಕ್ರಮೇಣ ಆದಾಯ ವೃದ್ಧಿಸಲಿದೆ. ಮನೆ ಕರೆದುಕೊಳ್ಳುವ ವಿಚಾರ ಇಂದು ಮುಂದೂಡಲ್ಪಡುತ್ತೀರಿ. ವಿವಾಹದ ಯೋಗವಿದೆ. ವಿದೇಶ ಪ್ರವಾಸದ ಯೋಗವಿರುತ್ತದೆ. ಉದ್ಯೋಗದಲ್ಲಿ ಸಮಸ್ಯೆಯ ಕಾರಣದಿಂದ ಉದ್ಯೋಗ ಬದಲಿಸುವಿರಿ. ಇಂದು ಪಾಲುದಾರಿಕೆ ವ್ಯಾಪಾರದಲ್ಲಿ ಕ್ರಮೇಣ ಉತ್ತಮ ಆದಾಯ ಇರುತ್ತದೆ. ಷೇರು ವ್ಯವಹಾರ, ವಿದ್ಯುತ್ ಉಪಕರಣಗಳ ದುರಸ್ತಿಯವರಿಗೆ ಸ್ಥಿರ ಆದಾಯ ಇರುತ್ತದೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿಯ ಯೋಗವಿದೆ. ಭಾಗ್ಯದಲ್ಲಿ ಅದೃಷ್ಟದ ದಿನಗಳು ಪ್ರಾರಂಭವಾಗುತ್ತವೆ. ಷೇರು ವ್ಯಾಪಾರಿಗಳಿಗೆ, ಆಭರಣ ತಯಾರಕರಿಗೆ, ಆಧುನಿಕ ತಂತ್ರಜ್ಞಾನ ವ್ಯಾಪಾರಿಗಳಿಗೆ ಇದು ಶುಭ ಕಾಲವಾಗಿದೆ ಹಾಗೂ ಧನಲಾಭವಿರುತ್ತದೆ. ಇಂದು ಗೌರವಾನ್ವಿತ ವ್ಯಕ್ತಿಗಳ ಜನಸಂಪರ್ಕ ದೊರೆಯಲಿದೆ. ಅಪರಿಚಿತ ಮಹಿಳೆಯರೊಂದಿಗೆ ವ್ಯವಹಾರವನ್ನು ಮಾಡಬೇಡಿ. ಚೀಟಿ ವ್ಯವಹಾರದಲ್ಲಿ ಮೋಸದ ಸಾಧ್ಯತೆ ಇದೆ. ಆಸ್ತಿ ವಿಚಾರಕ್ಕಾಗಿ ಬಾಂಧವರ ನಡುವೆ ಉತ್ತಮ ಸಂಪರ್ಕ ಹೆಚ್ಚಾಗುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಕಿರುಕುಳ ಇರಬಹುದು. ಭೂ ವ್ಯವಹಾರ ಉದ್ಯಮದಲ್ಲಿ ಲಾಭದ ನಿರೀಕ್ಷೆ ಕಂಡುಬರುತ್ತದೆ. ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವವಿದೆ. ಪ್ರೇಮ ವಿರಹ ಕಾಡಲಿದೆ. ಇಂದು ನೀವು ಸಹೋದರ ಮಾವನಿಂದ ಹಣಕಾಸಿನ ಸಹಾಯ ಹಸ್ತ ಕೇಳಬಹುದು. ಇಂದು ನೀವು ಬಹುದಿನದಿಂದ ಕಷ್ಟಪಡುತ್ತಿದ್ದ ಕೆಲಸವನ್ನು ಮಾಡಿ ಮುಗಿಸಬಹುದು. ನಿಮ್ಮ ಸಂಬಂಧದಲ್ಲಿ ಹೊಸತನ ಇರುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಉತ್ತಮವಾಗಿರುತ್ತವೆ. ನೀವು ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ನೀವು ಇಂದು ಅಲ್ಲಿ ಲಾಭವನ್ನು ಕಾಣಬಹುದು.
ಏಕೆಂದರೆ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿದ್ದೀರಿ. ಇಂದು ವ್ಯವಹಾರದಲ್ಲಿ ನೀವು ಕೆಲಸದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬಹುದು. ನೀವು ಮನೆಗೆ ಅತಿಥಿಯ ಆಗಮನದಿಂದ ನಿಮ್ಮ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತರಬಹುದು. ಇಂದು ನಿಮ್ಮ ಚಿಂತೆಗಳನ್ನು ಮಾರ್ಗದರ್ಶಕ ಅಥವಾ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿ. ದುಷ್ಟ ಅಥವಾ ಕೆಟ್ಟ ನಡವಳಿಕೆಯು ನಿಮ್ಮ ಆರೋಗ್ಯ ಅಥವಾ ಖ್ಯಾತಿಗೆ ಹಾನಿಕಾರಕವಾಗಬಹುದು. ಬದಲಾಗಿ ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ಬಗ್ಗೆ ಯೋಚಿಸಿ ಅಥವಾ ವಿಶ್ರಾಂತಿಗಾಗಿ ಪ್ರವಾಸ ಮಾಡಿ. ಇಂದು ನಿಮಗೆ ನಿಮ್ಮ ಮನಸ್ಸಿಗೆ ಸ್ವಾತಂತ್ರ್ಯ ಸಿಗುತ್ತದೆ ಮತ್ತು ಅದನ್ನು ನಿಜವಾಗಿಯೂ ನೀವು ಆನಂದಿಸುವಿರಿ. ನಿರ್ಬಂಧಗಳು ಮತ್ತು ಬಂಧನಗಳು ನಿಮಗೆ ಉತ್ಸಾಹ ಮತ್ತು ರೋಮಾಂಚನವನ್ನು ನೀಡುತ್ತವೆ. ಪ್ರಯಾಣವು ಸಾಹಸಮಯ ಅಥವಾ ಆನಂದದಾಯಕ ಅನುಭವವನ್ನು ನೀಡುತ್ತವೆ. ಇಂದು ನಿಮ್ಮ ವ್ಯಕ್ತಿತ್ವ ತುಂಬ ಶಾಂತಿಯುತವಾಗಿರುತ್ತದೆ. ಆದರೆ ನಿಮ್ಮ ಆಕ್ರಮಣಶೀಲತೆಯ ವಿಷಯಕ್ಕೆ ಬಂದರೆ, ಯಾರಾದರೂ ನಿಮ್ಮ ಬಗ್ಗೆ ಚಾಡಿ ಹೇಳುವುದನ್ನು ನೀವು ಕಂಡಾಗ ನಿಮ್ಮ ಕೋಪವು ದುಷ್ಟವಾಗುತ್ತದೆ. ಇಂದು ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಬೆನ್ನಿನಿಂದ ನಿಂದಿಸುವ ಮೂಲಕ ನಿಮ್ಮ ಕೋಪವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಅಂತಹ ಜನರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ. ಕುಂಭ ರಾಶಿ, ಇಂದು ಸ್ವಗೃಹ ಖರೀದಿ ಅಥವಾ ಭೂ ಖರೀದಿ ಯಶಸ್ವಿಯಾಗುತ್ತದೆ. ಪುಸ್ತಕ, ಪತ್ರಿಕೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟವಾಗಬಹುದು. ವೈದ್ಯಕೀಯ ಉಪಕರಣಗಳ ಮಾರಾಟದಲ್ಲಿ ಧನಲಾಭವಿರುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ಅಧಿಕಾರಯುತ ಸ್ಥಾನಮಾನ ದೊರೆಯುವುದು. ಮಕ್ಕಳ ಸೋಮಾರಿತನದಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಇಂದು ಶಿಕ್ಷಕರಿಗೆ ಉತ್ತಮ ಫಲ ದೊರೆಯುತ್ತದೆ. ಪ್ರೇಮಿಗಳ ಪ್ರೇಮ ವಿಚಾರದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುವಿರಿ. ಭೂಮಿ, ಮನೆ ಖರೀದಿಸುವ ಅವಕಾಶವಿದೆ. ಉದ್ಯೋಗ ಪ್ರಾಪ್ತಿ. ಅನಾವಶ್ಯಕ ಅಹಂಕಾರದ ಮಾತನ್ನು ಕಡಿಮೆ ಮಾಡಿ. ನಿಮಗೆ ಇಂದು ಶಸ್ತ್ರಚಿಕಿತ್ಸೆ ಆಗುವ ಸಂಭವವಿದೆ. ಗರ್ಭಿಣಿಯರು ಇಂದು ಎಚ್ಚರಿಕೆಯಿಂದ ಇರಬೇಕು. ಅಳಿಯನಿಂದ ಸಿಹಿ ಸುದ್ದಿ ದೊರೆಯಬಹುದು. ಕುಟುಂಬದ ಸದಸ್ಯರಲ್ಲೊಬ್ಬರು ಇಂದು ಒಟ್ಟುಗೂಡಿಕೆ ಇರುತ್ತದೆ. ಇಂದು ನೀವು ಸ್ವಂತ ವ್ಯವಹಾರವನ್ನು ಪ್ರಾರಂಭದ ಬಗ್ಗೆ ಚಿಂತನೆ ಮಾಡುತ್ತೀರಿ. ದಾಂಪತ್ಯದಲ್ಲಿ ಬಿರುಕಾಗುವ ಸಂಭವವೂ ಇರಬಹುದು. ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಇರುವ ಇಂಜಿನಿಯರ್ಗಳಿಗೆ ಉತ್ತಮ ಬೇಡಿಕೆ ಬರುತ್ತದೆ. ಉತ್ತಮ ಲಾಭ ಗಳಿಸುವಿರಿ. ವಿದೇಶಿ ಪ್ರವಾಸದ ತಂತ್ರ ಹಿತಶತ್ರುಗಳ ಕಿರುಕುಳಕ್ಕೆ ಕಾರಣವಾಗುತ್ತದೆ. ಇಂದು ಮಾತಾಪಿತೃ ಅನಾರೋಗ್ಯದಿಂದ ನಿಮ್ಮ ಮನಸ್ತಾಪ ಉಂಟಾಗಬಹುದು. ಸಾಲಗಾರರಿಂದ ಮನಸ್ತಾಪವಿರುತ್ತದೆ. ಇಂದು ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಇಂದು ನಿಮಗೆ ಬಿಡುವಿಲ್ಲದ ದಿನವಾಗಿರುತ್ತದೆ. ನೀವು ನಿಮ್ಮ ಕೆಲಸದಲ್ಲಿ ತುಂಬ ಕಾರ್ಯನಿರತರಾಗಿರುತ್ತೀರಿ. ಯಾವುದೇ ಅಪರಿಚಿತರಿಂದ ಪ್ರಭಾವಿತರಾಗಬೇಡಿ. ಕೆಲಸದಲ್ಲಿ ಯಾರಾದರೂ ನಿಮ್ಮನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಬಹುದು. ಇಂದು ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಸುತ್ತಲಿನ ಪರಿಸರ ಆಹ್ಲಾದಕರವಾಗಿರುತ್ತದೆ. ನೀವು ಒಂದರ ನಂತರ ಒಂದರಂತೆ ಇಂದು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ನೀವು ದೇವರ ಆರಾಧನೆಯಲ್ಲಿ ತುಂಬ ತೊಡಗಿಸಿಕೊಂಡಿರುತ್ತೀರಿ. ದೀರ್ಘಾವಧಿಯ ಯೋಜನೆಗಳು ಇಂದು ವೇಗವನ್ನು ಪಡೆಯುತ್ತವೆ. ಯಾವುದೇ ನಿರ್ಗತಿಕ ವ್ಯಕ್ತಿಗೆ ಸಹಾಯ ಮಾಡಲು ಹಿಂಜರಿಯಬೇಡಿ. ಇಂದು ನಿಮಗೆ ಸಂಜೆ ಆರ್ಥಿಕ ನಷ್ಟಗಳು ಒತ್ತಡವನ್ನುಂಟು ಮಾಡಬಹುದು. ಎಲ್ಲ ಯೋಜನೆಗಳು ಮತ್ತು ಖರೀದಿಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ನೀವು ಇಂದು ಒಂಟಿಯಾಗಿದ್ದರೆ ನಿಮ್ಮ ಸಂಬಂಧದಲ್ಲಿ ಮುಂದಿನ ಹೆಜ್ಜೆ ಇರಿಸಿ ಮುಂದುವರಿಯಿರಿ. ಸಡಿಲವಾದ ತುದಿಗಳನ್ನು ಕಟ್ಟಿಹಾಕಿ. ಜೀವನದಲ್ಲಿ ಹೊಸ ಹಂತಕ್ಕೆ ಸಿದ್ಧರಾಗುವ ಸಮಯವಿದು. ಇಂದು ನೀವು ಹಣ ಮತ್ತು ಆಸ್ತಿ ವಿಷಯಗಳಲ್ಲಿ ನಿರತರಾಗಿರುತ್ತೀರಿ. ಸಂಬಂಧಗಳಲ್ಲಿ ಉತ್ಸಾಹ ಬರಬಹುದು, ಆದರೆ ಯಾವುದೇ ರೀತಿಯ ಬದ್ಧತೆಯನ್ನು ತಪ್ಪಿಸಿ. ಪ್ರಣಯವು ನಿಮ್ಮ ಆದ್ಯತೆಯಾಗಿರುತ್ತದೆ.
ಯಾರೊಬ್ಬರ ನೋಟವನ್ನು ಅತಿಯಾಗಿ ನಂಬಬೇಡಿ. ಅವರು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಬಹುದು. ಯಾರೊಬ್ಬರ ಸಂಪತ್ತನ್ನು ನೋಡಬೇಡಿ, ಅದು ಕಡಿಮೆಯಾಗಬಹುದು. ಇಂದು ಹೊಸ ವ್ಯವಹಾರ ಯೋಜನೆಯು ಹಣವನ್ನು ಗಳಿಸುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಆರ್ಥಿಕವಾಗಿ ಸಾಕಷ್ಟು ಹಣ ಲಭ್ಯವಿರುವುದರಿಂದ ನೀವು ಆ ಭದ್ರತೆಯ ಭಾವನೆಯನ್ನು ಹೊಂದಿರಬೇಕು. ನೀವು ಇಂದು ಆಸ್ತಿಯನ್ನು ಖರೀದಿಸುವುದನ್ನು ಪರಿಗಣಿಸಬಹುದು. ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿ. ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಉತ್ತಮ ಆರೋಗ್ಯದಲ್ಲಿ ಇರುತ್ತೀರಿ. ಮೀನ ರಾಶಿ, ಇಂದು ದುಡುಕುತನ ಬಿಟ್ಟು ಮತ್ತೆ ದಾಂಪತ್ಯದಲ್ಲಿ ಒಂದಾಗಿ ಬಾಳಲು ಪ್ರಯತ್ನಿಸಿ. ಅಧಿಕಾರಿ ನಿಮ್ಮನ್ನು ವಿರೋಧಿಸಿದರೂ ಆದಾಯ ಉತ್ತಮವಾಗಿರುತ್ತದೆ. ಹೈನುಗಾರಿಕೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ. ಇಂದು ವಿವಾಹದಲ್ಲಿ ವಿವಾದ ಇರಬಹುದು. ಹಣಕಾಸಿನ ವಿಚಾರದಲ್ಲಿ ಕಾನೂನಿನ ತೊಡಕು ಎದುರಿಸಬೇಕಾಗುತ್ತದೆ. ಕೃಷಿ ಉತ್ಪನ್ನ ವ್ಯಾಪಾರದಲ್ಲಿ ಲಾಭವಿರುತ್ತದೆ. ಬಂಗಾರದ ಅಂಗಡಿಯ ಆದಾಯದಲ್ಲಿ ಏರುಪೇರುಂಟಾಗಬಹುದು. ಆಭರಣ ಪುಸ್ತಕ ವ್ಯಾಪಾರಿಗಳಿಗೆ ಧನಲಾಭವಿರುತ್ತದೆ. ಉದ್ಯೋಗದಲ್ಲಿ ಒತ್ತಡದ ನಡುವೆಯೂ ಖುಷಿ ಇರುತ್ತದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಕಾಣಬಹುದು. ಇಂದು ಸ್ತ್ರೀಯರ ಸ್ನೇಹದಿಂದ ಧನಲಾಭವಿರುತ್ತದೆ. ಶಾರೀರಿಕ ತೊಂದರೆ ಕಾಡಲಿದೆ. ಸಂತಾನದ ಶುಭ ಸಮಾಚಾರ ದೊರೆಯಬಹುದು. ಮಕ್ಕಳಿಂದ ಒಳ್ಳೆಯ ಸುದ್ದಿ ಇರುತ್ತದೆ. ಇಂದು ಗರ್ಭಿಣಿಯರಿಗೆ ಜಾಗೃತೆಯಿಂದ ಮತ್ತು ಸಮಾಧಾನದಿಂದ ಇರುವುದು ಉತ್ತಮ ಸಲಹೆಯಾಗಿದೆ. ಇಂದು ನೀವು ಒಂದು ಪ್ರಾಜೆಕ್ಟನ್ನು ರೂಪಿಸುವಿರಿ. ಇದು ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತದೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತದ ಸಂಭವವಿದೆ. ಭೂ ವ್ಯಾಪಾರ ಸಂಬಂಧಿಸಿದ ಕಾರ್ಯಗಳಲ್ಲಿ ಲಾಭದ ನಿರೀಕ್ಷೆ ಕಂಡುಬರುತ್ತದೆ. ಮಹಿಳೆಯರ ಜೊತೆ ವಾಗ್ವಾದವನ್ನು ಮಾಡಬೇಡಿ. ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಿ ಅಥವಾ ನೀವೇ ಗರ್ಭಿಣಿಯಾಗಿದ್ದರೆ ಜಾಗ್ರತೆಯಿಂದ ಇರಲು ಪ್ರಯತ್ನಿಸಿ. ಇಂದು ಉಪನ್ಯಾಸಕರಿಗೆ ಲಾಭದ ನಿರೀಕ್ಷೆ ಇದೆ. ಸಂಬಂಧಿಕರ ಮೂಲಗಳಿಂದ ಆಸ್ತಿ ಸಿಗುವ ಸಾಧ್ಯತೆ ಇದೆ. ಶುಭಮಂಗಳ ಕಾರ್ಯಗಳಿಗೆ ಉತ್ತಮ ದಿನವಿದು. ಇಂದು ಬ್ಯೂಟಿ ಪಾರ್ಲರ್, ಹಾರ್ಡ್ವೇರ್, ಸಲೂನ್ ಮತ್ತು ಸ್ಟೇಷನರಿ, ಕಾಂಡಿಮೆಂಟ್ಸ್ ನಡೆಸುವವರಿಗೆ ಉತ್ತಮ ಧನಲಾಭವಿರುತ್ತದೆ. ಇಂದು ನೀವು ನಿಮ್ಮ ಕೆಲಸವನ್ನು ಶಾಂತಿಯುತವಾಗಿ ಮಾಡುವ ದಿನವಾಗಿರುತ್ತದೆ. ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತದೆ, ಆದರೆ ಅವುಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ಇದರಿಂದಾಗಿ ನೀವು ನಿಮ್ಮ ಮನಸ್ಸು ಸಹ ತುಂಬ ಸಂತೋಷವಾಗಿರುತ್ತದೆ. ನೀವು ಇಂದು ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಂದು ನೀವು ಯಾವುದೇ ಅಪೇಕ್ಷಿತ ಯಶಸ್ಸನ್ನು ಪಡೆದರೆ ಕುಟುಂಬ ಸದಸ್ಯರು ಸಹ ತುಂಬ ಸಂತೋಷ ಪಡುತ್ತಾರೆ. ಕೆಲಸಕ್ಕಾಗಿ ಇಲ್ಲಿ ಮತ್ತು ಅಲ್ಲಿ ಅಲೆದಾಡುವ ಜನರಿಗೆ ಇಂದು ಉತ್ತಮ ಅವಕಾಶ ಸಿಗುತ್ತದೆ. ಇಂದು ನೀವು ಒಂಟಿತನ ಅನುಭವಿಸುತ್ತೀರಿ ಮತ್ತು ಶತ್ರುಗಳಿಂದ ಸುತ್ತುವರೆದಿರುವಿರಿ. ಸ್ಪರ್ಧೆಯನ್ನು ನಿರ್ಲಕ್ಷಿಸಿ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಕೆಲವು ಹೊಸ ತರಬೇತಿ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವುದು ನಿಮಗೆ ಮುಂದೆ ಸಹಾಯ ಮಾಡುತ್ತದೆ. ಪಾಲುದಾರ, ಸಂಗಾತಿ ಅಥವಾ ಗ್ರಾಹಕರಂತಹ ನಿಮಗೆ ಹತ್ತಿರವಿರುವ ಜನರು ನಿಮ್ಮ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತಾರೆ. ಇಂದು ಮಾರಾಟ ಅಥವಾ ವ್ಯವಹಾರಗಳಿಗೆ ಪ್ರಮುಖ ದಿನವಾಗಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ. ಕೆಲಸದ ಬಗ್ಗೆ ನಿಮ್ಮ ಉತ್ಸಾಹ ಮತ್ತು ಸಮರ್ಪಣೆಯ ವಿಷಯದಲ್ಲಿ ನಿಮ್ಮನ್ನು ಇಷ್ಟಪಡುವ ಜನರಿಗೆ ಕೊರತೆ ಇರುವುದಿಲ್ಲ, ಏಕೆಂದರೆ ನೀವು ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಇಂದು ನಿಮ್ಮ ಪ್ರೇಮ ಸಂಬಂಧವು ಹಿಂದಿನಗಿಂತಲೂ ಮುಕ್ತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮ ಸಂಗಾತಿಯ ಆಗಮನಕ್ಕೆ ದಿನವನ್ನು ಗುರುತಿಸಬಹುದು. ಬದ್ಧರಾಗಿರುವವರು ಮತ್ತು ಸಂಬಂಧ ಹೊಂದಲು ಪ್ರಚೋದಿಸಲ್ಪಡುವವರು ಹಾಗೆ ಮಾಡುವುದನ್ನು ತಡೆಯಬೇಕು. ವೃತ್ತಿಪರವಾಗಿ ಕೆಲಸದ ಹೊರೆಯನ್ನು ನಿಭಾಯಿಸಲು ನಿಮಗೆ ಕಷ್ಟವಾಗಬಹುದು. ಹೆಚ್ಚು ಶ್ರಮವನ್ನು ತಪ್ಪಿಸಿ ಮತ್ತು ಇಂದು ನಿಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ.
ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.